ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಮೈಲಪ್ಪನಹಳ್ಳಿ ರಸ್ತೆಯಲ್ಲಿ ಬರುವ ಪೆಟ್ರೋಲ್ ಬಂಕ್ನಲ್ಲಿ ಕಳೆದೊಂದು ವರ್ಷದಿಂದ ಯಶವಂತ್ ಎಂಬ ಹುಡುಗ ಕೆಲಸ ಮಾಡುತ್ತಿದ್ದು, ಕಳೆದ ರಾತ್ರಿ ನೈಟ್ ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸಲು ತೆರಳಿತು. ರಾತ್ರಿ 10:30 ನಂತರ ಅನುಮಾನಾಸ್ಪದ ರೀತಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾನೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದ 1 ವರ್ಷದ ಹಿಂದೆ ಪೆಟ್ರೋಲ್ ಬಂಕ್ಗೆ ಕೆಲಸಕ್ಕೆ ಸೇರಿದ್ದು, ಈ ಸಂದರ್ಭದಲ್ಲಿ 50,000 ರು ಹಣ ಪಡೆದುಕೊಂಡಿದ್ದು, ಹಣ ಕೊಡುವಂತೆ ಪೆಟ್ರೋಲ್ ಬಂಕ್ ಮಾಲೀಕ ದೂರವಾಣಿ ಕರೆ ಮಾಡಿ ಬೆದರಿಕೆಯೊಡ್ಡುತ್ತಿದ್ದ ಎಂದು ಆರೋಪಿಸಿರುವ ಮೃತನ ತಂದೆ ತಾಯಿಗಳು ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಆರೋಪಿಸಿದ್ದಾರೆ. 50,000 ಅಡ್ವಾನ್ಸ್ ಕೊಟ್ಟಿದ್ರು ಸರ್ ನಮ್ಮ ಹುಡುಗನಿಗೆ. ಬಂದು ಬೆದರಿಸ್ತಾ ಇದ್ದ ಫೋನಾಗೆಲ್ಲ. ಅವ ಅಯ್ಯಪ್ಪನೇ ಇವಾಗ ಓನರು, ಅವರೇ ಏನೋ ಮಾಡಿ ಕೊಟ್ಟು ಕೊಲೆ ಮಾಡಿ ಸಾಯಿಸಿದ್ದಾರೆ. ಅವ್ರ ಮೇಲೆ ನಮ್ಗೆ ಡೌಟು. ಇನ್ಯಾರ ಮೇಲೆ ನಮ್ಮ ಹುಡುಗ ಅಂತವ್ನಲ್ಲ, ಒಬ್ರು ತಂಟೆಗೆ ಹೋದವನಲ್ಲ, ಒಂದು ಇದು ಮಾಡಿದವನಲ್ಲ. ಮನೆ ಬಿಟ್ಟು ಆಚೆ ಗೊಡಕ್ಕೆ ಹೋಗ್ತಾ ಇಲ್ಲ ಸರ್. ಇವಾಗ ನಮ್ಮ ಮಗ ಎಷ್ಟು ಕೊಲೆ ಆಗಿ ಹೆಂಗೆ ಸತ್ತಿದ್ದಾನ, ಅವನಿಗೆ ಅದೇ ಶಿಕ್ಷೆ ಆಗ್ಬೇಕು ನಮಗೆ. ಫೋನಾಗಿ ಗಲಾಟೆ ಮಾಡ್ತಾ ಇದ್ದ ಸರ್. ನಾನು ಯಾರು ಅಂತ ಕೇಳ್ತಾ ಇದ್ದೆ ನನ್ನ ಮಗನಿಗೆ. ನಿನಗೆ ಯಾಕೆ ಸುಮ್ಮನೆ ಇರಮ್ಮ ಅಂತ ನಾನು ಹೇಳ್ತಿದ್ದೆ. ನನ್ನ ಮಗ ನಾನು ಹೇಳ್ತಿದ್ದ. ಅವನೇನೋ ಮಾಡಿ ರಾತ್ರಿನೇ ಕೊಲೆ ಮಾಡಿ ನೇಣಾಕ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಗೆ ನ್ಯಾಯ ಮಾಡಿಕೊಡ್ಬೇಕು ನೀವು. ರಾತ್ರಿ 10:30 ನಂತರ ಸಿಸಿ ಕ್ಯಾಮೆರಾಗಳನ್ನು ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ನೇಣು ಹಾಕಿಕೊಂಡಿರುವ ಯಶವಂತ್ ಕಾಲುಗಳು ಸಂಪೂರ್ಣ ತಾಗಿವೆ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ನ್ಯಾಯ ಕೊಡಿಸಬೇಕೆಂದು ಪೋಷಕರು ಆಗ್ರಹಿಸಿದ್ದಾರೆ. ಬರ್ತಾನಂತೆ ನಮ್ಮ ಮಿಸಸ್ ಹೇಳ್ತು. ಆಮೇಲೆ ಬೆಳಗ್ಗೆ 7 ಗಂಟೆಗೆ ಹಿಂಗೆ ಡ್ಯೂಟಿಗೆ ಹೋದೆ. ನಮ್ಮ ಹುಡುಗ ನಮ್ಮ ನಾದಿನ ಮಗನ ಹೇಳ್ದ ಈ ಥರ ಅಂತ. ಆಮೇಲೆ ಹೋಗಿದ ತಕ್ಷಣ ಎಕ್ಸ್ಪೈರ್ಡ್ ಆಗಿರೋದು ಗೊತ್ತಾಯಿತು. ಆಮೇಲೆ ಬೆಳಗ್ಗೆ ಅವರೇ ಈ ಸ್ಟೇಷನ್ ಹತ್ರ ಬಂದು ಕೂತ್ಕೊಂಡು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮವರೆಗೂ ಇದ್ರವರೆಗೂ ತಿಳಿಸಿಲ್ಲ, ನಮ್ಮ ಪೇರೆಂಟ್ಸ್ಗೆ ತಿಳಿಸಿಲ್ಲ. ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗಿರೋ ಡೌಟೆಲ್ಲ ಅವ್ರ ಮೇಲೇ ಇರೋ ಡೌಟ್ ನಮಗೆ. ನಮ್ಮ ಮನೆಯಿಂದ ಯಾವ ಟಾರ್ಚರ್ ಇಲ್ಲ. ಸುಮಾರು ಅಂದರೆ 1 ವರ್ಷ ಮೇಲೆ ಆಯಿತು. ಚಿತ್ರಕಟ್ಟ ರಸ್ತೆಯಲ್ಲಿ 1 ಬಂಕಲ್ಲೇ, ಆಮೇಲೆ ಆ ಬಂಕಲ್ಲಿ 2 ಬಂಕಲ್ಲೇನು. CC ಕ್ಯಾಮ್ರಾಗಳಲ್ಲಿ 10:15 ಗಂಟೆ ರನ್ನಿಂಗ್ ಆಯಿತು. ಆನಲ್ಲಿ ಮೊಬೈಲ್ ನೋಡ್ಕೊಂಡಿದ್ದಾನೆ, ಮಲಗಿದ್ದಾನೆ, ಆ ಕಡೆ ಈ ಕಡೆ ತಿರ್ಕೊಂಡಿದ್ದಾನೆ. ಮಿಕ್ಕಿದ್ದ ಆ ಟೈಮಿಂದ ಮೇಲೆ ಆನೇ ಇಲ್ಲ. ಆನ್ ಅನ್ನೋದು ಅಲ್ಲ ಆ ಕ್ಯಾಮ್ರಾ. ಅದರಲ್ಲೂ ಹೊರಗಡೆದು ಕರೆಂಟ್ ಹೋದರೆ ಆಫ್ ಆಗುತ್ತಂತೆ ಹೊರಗಡೆ ಕ್ಯಾಮ್ರಾಗಳು. ಒಳಗಡೆದು ಮಾತ್ರ ಆಫೀಸ್ ರೂಮಲ್ಲಿ 24 ಅವರ್ಸಲ್ಲಿ ಆನಲ್ಲಿ ಇರ್ತಂತೆ. 11:15ರಿಂದ ಅವನು ಇದೇ ರೆಕಾರ್ಡೇ ಇಲ್ಲ ಅದರಲ್ಲಿ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.